ದೇಣಿಗೆ ಸಂಗ್ರಹದ ನೆಪದಲ್ಲಿ ಬರ್ತಾರೆ ಮೊಬೈಲ್ ಕಳ್ಳರು. ಸ್ವಲ್ಪ ಯಾಮಾರಿದ್ರು. ನಿಮ್ಮ ಫೋನ್ ಮಂಗಮಾಯ. ಮಂಡ್ಯದಲ್ಲಿ ಕಿವುಡ ಮೂಗನಂತೆ ನಟಿಸಿ ಕಳ್ಳರ ಕೈ ಚಳಕ. ದೇಣಿಗೆ ಸಂಗ್ರಹ ಮಾಡ್ತಾ ಇದ್ದೇವೆ ಅನ್ನೋ ಒಂದು ನೆಪ ಇಟ್ಕೊಂಡು ಬರ್ತಾರೆ. ಆದ್ರೆ ಅಲ್ಲಿ ನೀವು ಸ್ವಲ್ಪ ಯಾಮಾರಿದ್ರು ಕೂಡ ನಿಮ್ಮ ಮೊಬೈಲ್ ಅನ್ನ ಎಗ್ಗರಿಸಿ ಎಸ್ಕೇಪ್ ಆಗ್ತಾರೆ ಆ ಜಾಗದಿಂದ. ಬ್ಯಾಂಕ್, ಪೋಸ್ಟ್ ಆಫೀಸ್, ಜ್ಯುವೆಲರಿ ಶಾಪ್ಗಳೇ ಇವರ ಟಾರ್ಗೆಟ್. ಜನಸಂದಣಿ ವೇಳೆ ಕೌಂಟರ್ಗೆ ಎಂಟ್ರಿ ಕೊಡೋ ಭೂಪ. ದೇಣಿಗೆ ಕೇಳೋ ಪತ್ರ ಹಿಡಿದು ಗೊತ್ತಾಗದಂತೆ ಮೊಬೈಲ್ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಕಳ್ಳತನ ಮಾಡಿ ಹೊರಗೆ ಬರ್ತಾ ಇದ್ದಂತೆ ಮತ್ತೊಬ್ಬ ಪಾರ್ಟ್ನರ್ ಬೈಕಲ್ಲಿ ಬಂದು ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗ್ತಾರೆ. ಸೊ ಸಾಮಾನ್ಯವಾಗಿ ಬ್ಯಾಂಕ್ ಆಗಿರಬಹುದು, ಪೋಸ್ಟ್ ಆಫೀಸ್, ಜ್ಯುವೆಲರಿ ಶಾಪ್ಗಳು ಜನ ಇರ್ತಾರೆ. ಜನಸಂದಣಿ ಇರುವಂತಹ ಶಾಪ್ಗಳನ್ನೇ, ಬ್ಯಾಂಕ್ಗಳನ್ನೇ ಇವರು ಹೊಂಚು ಹಾಕಿ ಟಾರ್ಗೆಟ್ ಮಾಡೋದು. ಕಾಣಲ್ಲ ಅಥವಾ ಬೇರೆ ಏನೋ ಸಮಸ್ಯೆ ಇದೆ, ಕಿವುಡ, ಮೂಗ, ಈ ರೀತಿ ನಟಿಸಿ ಹೋಗ್ತಾರೆ. ಒಂದು ಪತ್ರವನ್ನ ಕೂಡ ನೀಡ್ತಾರೆ. ದೇಣಿಗೆ ಕೇಳೋ ಪತ್ರವನ್ನ ಹಿಡ್ಕೊಂಡಿರ್ತಾರೆ. ಯಾವಾಗ ಅಲ್ಲಿರುವಂತಹ ವ್ಯಕ್ತಿಯ ಗಮನ ಪತ್ರದ ಮೇಲೆ ಹೋಗುತ್ತೆ ಅಥವಾ ಜನಸಂದಣಿ ಸಾಮಾನ್ಯವಾಗಿದ್ದಾಗ ಬೇರೆಯವ್ರನ್ನೂ ಕೂಡ ಅಟೆಂಡ್ ಮಾಡಬೇಕಾಗತ್ತೆ, ಅತ್ತ ಇತ್ತ ಗಮನ ಹೋದಾಗ ಗೊತ್ತೇ ಆಗೋದಿಲ್ಲ ಮೊಬೈಲ್ ಎಸ್ಕೇಪ್ ಮಾಡೋದವರು. ಎಸ್ಕೇಪ್ ಮಾಡಿ ಅಲ್ಲಿಂದ ನೀಟಾಗಿ ಕಾಲ್ ಕೀಳ್ತಾರೆ. ಹೊರಗಡೆ ಆತನ ಸಹಚರ ಅಥವಾ ಆತನ ಫ್ರೆಂಡ್ ಯಾರಾದರೂ ಬೈಕಲ್ಲಿ ವೇಟ್ ಮಾಡ್ತಿರ್ತಾರೆ. ಸೀದಾ ಬಂದಿದ ತಕ್ಷಣ ಬೈಕಲ್ಲಿ ಹತ್ತಿಸ್ಕೊಂಡು ಆ ಸ್ಥಳದಿಂದ ಎಸ್ಕೇಪ್. ಇನ್ನು ವಿಚಾರ, ಆ ವ್ಯಕ್ತಿಗೆ ಮೊಬೈಲ್ ಹೋಗಿರೋ ವಿಚಾರ ಗೊತ್ತಾಗುವಷ್ಟರಲ್ಲಿ ಮೊಬೈಲ್ ಕದ್ದ ವ್ಯಕ್ತಿ ಯಾರು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆ ಸಂದರ್ಭ ನಿರ್ಮಾಣವಾಗಿರುತ್ತೆ. ಇದು ಸಿಸಿಟಿವಿಯ ದೃಶ್ಯಾವಳಿಗಳು. ಇದೇ ರೀತಿ ಮೊಬೈಲ್ ಕಳುವಾದಾಗ ಸಿಸಿಟಿವಿಯಲ್ಲಿ ಗಮನಿಸಿದಾಗ ಯಾರು ಕದ್ದಿರುವಂಥದ್ದು ಅನ್ನೋದು ಗಮನಕ್ಕೆ ಬಂದಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.